ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪಾದಹಸ್ತಾಸನ ಮತ್ತು ಪಾದಾಂಗುಷ್ಟಾಸನದ ಬಗ್ಗೆ ಹೇಳ್ತಾ ಇದ್ದೀನಿ. ಕೈಗಳನ್ನು ರಬ್ ಮಾಡ್ಕೊಳ್ಳಿ, ಕಾಲುಗಳನ್ನು ಜೋಡಿಸ್ಕೊಳ್ಳಿ, ಚೆನ್ನಾಗಿ ರಬ್ ಮಾಡಬೇಕು. ನಂತರ ಸ್ಟ್ರೆಚ್ ಮಾಡಿ ಮೇಲುಗಡೆ ಸ್ಟ್ರೆಚ್ ಮಾಡಬೇಕು. ಕಾಲುಗಳನ್ನು ಮೇಲೆಗೆ ಎತ್ತಾ ಮುಂಗಾಲಲ್ಲಿ ನಿಂತ್ಕೊಂಡು ಮತ್ತೆ ಹಿಂಗಾಲು, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಪಾದಹಸ್ತಾಸನ ಮಾಡಬೇಕು ಅಂತ ಎರಡು ಕೈಗಳು ಎರಡು ಕಾಲುಗಳ ಮಧ್ಯೆ ಪಕ್ಕದಲ್ಲಿ ಇಡಬೇಕು. ಎರಡು ಕಾಲುಗಳ ಪಕ್ಕದಲ್ಲಿ ಹಸ್ತಗಳನ್ನು ಇಡುವುದು ಪಾದಹಸ್ತಾಸನ. ಕೈಗಳನ್ನು ಪೂರ್ತಿ ಸ್ಟ್ರೆಚ್ ಮಾಡೋದ್ರಿಂದ ಈ ಆಸನ ಮಾಡೋಕ್ಕೆ ಸುಲಭವಾಗುತ್ತೆ. ಸ್ಟ್ರೆಚ್ ಮಾಡಿ ನಂತರ ಪಾದಹಸ್ತಾಸನ ಮಾಡಬೇಕು ಅಂದರೆ ಕೈಗಳನ್ನು ಎತ್ತುತ್ತಾ ಬ್ರೀತ್ ಇನ್, ಕೈಗಳನ್ನು ಇಳಿಸ್ತಾ ಮುಂದಕ್ಕೆ ಭಾಗುತ್ತಾ ಬ್ರೀತ್ ಔಟ್. Normal breathing, 10 counts, 1, 2, 3, 4, 5, 6, 7, 8, 9, 10. Breathe in, return. ಇದು ಪಾದಹಸ್ತಾಸನ. ಈಗ ಪಾದ ಅಂಗುಷ್ಟಾಸನ. ಪಾದ ಅಂಗುಷ್ಟಾಸನ ಅಂತಂದ್ರೆ, ಅಂಗುಷ್ಟ ಅಂತಂದ್ರೆ ಹೆಬ್ಬೆರಳು, ಪಾದ ಅಂಗುಷ್ಟ. Once again, breathe out, bend forward, hold your ಅಂಗುಷ್ಟ and ಇಲ್ಲಿ ತಲೆಯನ್ನ ಮೇಲೆತ್ತಬೇಕು. ತಲೆಯನ್ನು ಮೇಲೆತ್ತಿ 1, 2, 3, 4, 5, 6, 7, 8, 9, 10. ಮತ್ತೆ ಬ್ರೀತ್ ಇನ್, ರಿಲ್ಯಾಕ್ಸ್. ಜಸ್ಟ್ ನಿಮ್ಮ ತೋರಿಸ್ಲಿಕ್ಕೋಸ್ಕರ ನಿಮಗೆ ಸೈಡ್ ಪೋಸಲ್ಲೂ ಒಂದ್ಸತಿ ಮಾಡ್ತೇನೆ ಯಾವ ಥರ ಬರುತ್ತೆ ಅಂತ. ಬ್ರೀತ್ ಇನ್, ಬ್ರೀತ್ ಔಟ್. ಪಾದಾಂಗುಷ್ಟ ಈ ಥರ ತಲೆಯನ್ನು ಮೇಲೆತ್ತಬೇಕು, ಬೆನ್ನು ಮುಂದೆ ಬಾಗಬೇಕು. ಸೊ ಇದು ಪಾದಾಂಗುಷ್ಟ. ಈಗ ಪಾದಹಸ್ತಾಸನ. ಪಾದಹಸ್ತಾಸನದಲ್ಲಿ ತಲೆಯನ್ನು ಮೊಣಕಾಲಿಗೆ ಹಾಕಲಿಕ್ಕೆ ಪ್ರಯತ್ನ ಪಡಿ. Thank you. Please like, comment, subscribe and share.